ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕೆ ಅವಕಾಶ ಸಿಗುತ್ತಾ ಅಥವಾ ಇಲ್ವಾ? ಇಂದಿನ ಕೈ ನಾಯಕರ ಭೇಟಿಗೆ ಸಿಗ್ತಾರಾ ರಾಹುಲ್ ಗಾಂಧಿ? ದೆಹಲಿಯಲ್ಲಿ ಸಂಪುಟ ಸರ್ಕಸ್, ಇತ್ತ ಪದಗ್ರಹಣಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಲೋಕಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೀತಾ ಇದೆ. ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ತಯಾರಿಗಳು ನಡೀತಾ ಇದೆ. ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್, ಸಿದ್ದರಾಮಯ್ಯ ಜೊತೆ ರಾಹುಲ್ ಗಾಂಧಿ ಸಭೆ. ಅದಾದ ನಂತರ ಎಲ್ಲವೂ ಕೂಡ ಫೈನಲ್ ಆಗುತ್ತೆ. ಪಟ್ಟಿ ಏನಾದರೂ ಅಂತಿಮವಾದರೆ ಸಂಜೆ ಅಥವಾ ನಾಳೆಯೇ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತಾ? ಹೀಗೆ ಒಂದು ಕಡೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಕು, ಪಟ್ಟಿ ಫೈನಲ್ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯದ ನಾಯಕರು ಸರ್ಕಸ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಒಂದು ರೀತಿಯಾಗಿ ಗೊಂದಲ ಇಲ್ಲ. ನಿಜವಾಗ್ಲೂ ಪ್ರಮಾಣ ವಚನ ಕಾರ್ಯಕ್ರಮ ನಾಳೆ ಆಗುತ್ತಾ ಅಥವಾ ರಾಹುಲ್ ಗಾಂಧಿ ಅವರು ಇವತ್ತು ಸಭೆ ಮಾಡ್ತಾರಾ ಅಥವಾ ಇಲ್ವಾ? ಹೀಗೆ ಇರುವಂತ ಪ್ರಶ್ನೆಗಳು. ಡಿಕೆ ಶಿವಕುಮಾರ್, ಬಿಕೆ ಸಿದ್ದು ಜೊತೆ ರಾಹುಲ್ ಗಾಂಧಿ ಸಭೆ ಮಾಡ್ತಾರೆ. ಅದಾದ ನಂತರ ಪಟ್ಟಿ ಫೈನಲ್ ಆಗುತ್ತೆ. ಅದಾದ ನಂತರ ಕೇಸ್ ಏನಾದರೂ ಪಟ್ಟಿ ಏನಾದರೂ ರಿಲೀಸ್ ಆಯಿತು ಅಂತಂದ್ರೆ ಆಮೇಲೆ ಪ್ರಮಾಣ ವಚನ ಕಾರ್ಯಕ್ರಮ ಆಲ್ಮೋಸ್ಟ್ ಕನ್ಫರ್ಮ್ ಆಗುತ್ತೆ. ದೆಹಲಿಯಲ್ಲಿ ಸಂಪುಟ ಸರ್ಕಸ್ ಏನು ನಡೀತಾ ಇದೆ. ಸದ್ಯಕ್ಕೆ ಇದೆಲ್ಲವೂ ಕೂಡ ಡಿಕೆ ಸಂಪುಟದಲ್ಲಿ 2ನೇ ಪಟ್ಟಿಯಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಕುತೂಹಲ. ಎಸ್ ಹೋಗಾರ್, ಈಗ ಒಂದು ಕಡೆ ಇರುವಂತ ಕುತೂಹಲ ಏನು ಅಂತಂದ್ರೆ ಅಲ್ಲಿ ಪಟ್ಟಿ ಫೈನಲ್ ಆಗಿಲ್ಲ, ರಾಹುಲ್ ಗಾಂಧಿ ಅವರು ಭೇಟಿ ಮಾಡಲಿಲ್ಲ. ಮತ್ತೊಂದು ಕಡೆ ಇಲ್ಲಿ ಏನೆಲ್ಲ ತಯಾರಿಗಳು ಬೇಕು ಆ ತಯಾರಿಗಳು ನಡೀತಾ ಇದೆ. ಒಂದು ರೀತಿಯಾಗಿ ಇದು ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ಈ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು? ಖಂಡಿತ ರೋಶಿನಿ, ಈಗಾಗಲೇ ಅಲ್ಲಿ ರಾಹುಲ್ ಗಾಂಧಿ ಅವರು ಪಟ್ಟಿ ಫೈನಲ್ ಮಾಡಿದ ತಕ್ಷಣವೇ ಇಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನೆಲ್ಲ ಸಿದ್ಧತೆಗಳು ಬೇಕು ಆ ಎಲ್ಲಾ ಸಿದ್ಧತೆಗಳು ಕೂಡ ಮಾಡುವಂತೆ ಕೂಡ ನಿರ್ದೇಶನವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಲೋಕಭವನದಲ್ಲಿ ಸಿದ್ಧತೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಬುಧವಾರವೇ ಒಂದು ಕಾರ್ಯಕ್ರಮ ಆಗುತ್ತೆ, ಪ್ರಮಾಣ ವಚನ ಕಾರ್ಯಕ್ರಮ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಲೋಕಭವನದಲ್ಲಿ ಎಲ್ಲಾ ಸಿದ್ಧತೆಗಳು ಕೂಡ ನಡೆದಿದ್ವು. ಆದ್ರೆ ಪಟ್ಟಿ ಫೈನಲ್ ಆಗದ ಹಿನ್ನೆಲೆಯಲ್ಲಿ ವಿಳಂಬ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇನ್ನೂ ಕೂಡ ಏನೆಲ್ಲ ಸಿದ್ಧತೆ ಮಾಡ್ತಾ ಇದ್ರು ಅವೆಲ್ಲ ಸಿದ್ಧತೆ ಇನ್ನೂ ಕೂಡ ಇರುವಂತದ್ದು. ಹಾಕಿರ್ತಕ್ಕಂಥ ಅಲ್ಲಿ ಲೋಕಭವನದಲ್ಲಿ ಹಾಕಿರ್ತಕ್ಕಂತಹ ಆಸನಗಳ ವ್ಯವಸ್ಥೆ ಆಗಿರಬಹುದು, ಮತ್ತೆ ಲೋಕಭವನದ ಎದುರುಗಡೆ ಹಾಕಿರುವಂತ ಬ್ಯಾರಿಕೇಡ್ಗಳಾಗಿರ್ಬಹುದು, ಅವೆಲ್ಲವೂ ಕೂಡ ಇನ್ನೂ ಕೂಡ ಅಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ಪಟ್ಟಿ ಫೈನಲ್ ಆದ ತಕ್ಷಣವೇ ಒಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ಲೋಕಭವನದಲ್ಲಿ ಸಿದ್ಧತೆ ಆಗಿದೆ. ಇವತ್ತು ರಾಜ್ಯಪಾಲರು ಸಹಿತ ಅವರ ರಾಜ್ಯದ ಪ್ರವಾಸವಾದಂತ ಸಂದರ್ಭದಲ್ಲಿ ಇವತ್ತು ರಾತ್ರಿ ಕೂಡ ಅವರು ರಾಜ್ಯಕ್ಕೆ ವಾಪಸ್ ಆಗಲಿದ್ದಾರೆ. ಒಂದ್ ವೇಳೆ ಏನಾದ್ರೂ ಬುಧವಾರವೇ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆಗಿದ್ರೆ ಅವ್ರನ್ನ ಕರೆತರುವಂತ ನಿಟ್ಟಿನಲ್ಲಿ ವಿಶೇಷ ವಿಮಾನದ ವ್ಯವಸ್ಥೆಯನ್ನು ಕೂಡ ರಾಜ್ಯ ಸರ್ಕಾರದಿಂದ ಮಾಡಲಾಗಿತ್ತು. ಅವರು ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು. ಆದ್ರೆ ಇಲ್ಲಿ ಹೈಕಮಾಂಡ್ ಮಟ್ಟದಲ್ಲೇ ಕೂಡ ಪಟ್ಟಿ ಫೈನಲ್ ಆಗದ ಹಿನ್ನೆಲೆಯಲ್ಲಿ ವಿಳಂಬವಾಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಪಟ್ಟಿ ಫೈನಲ್ ಆದ ತಕ್ಷಣವೇ ಲೋಕಭವನದಲ್ಲಿ ಏನೆಲ್ಲ ಸಿದ್ಧತೆಗಳು ಬೇಕು ಆ ಎಲ್ಲಾ ಸಿದ್ಧತೆಗಳು ಕೂಡ ಆಗ್ತಾ ಇದಾವೆ. ಇವತ್ತು ರಾತ್ರಿ ಸಹಿತ ರಾಜ್ಯಪಾಲರು ಆಗಮಿಸಲಿದ್ದಾರೆ. ಹಾಗಾಗಿ ಇವತ್ತು ಪಟ್ಟಿ ಫೈನಲ್ ಆದ್ರೆ ಇವತ್ತು ಸಂಜೆ ಅಥವಾ ನಾಳೆ ಪ್ರಮಾಣ ವಚನ ಕಾರ್ಯಕ್ರಮ ಆಗುವಂತ ನಿರೀಕ್ಷೆಗಳು ಕೂಡ ಇದಾವೆ. ರೋಶಿನಿ ಹುಗಾರ್, ಇಲ್ಲಿ ಕೆ.ಸಿ. ವೇಣುಗೋಪಾಲ್ ಅವ್ರ ಜೊತೆ ಬಹಳ ಪ್ರಮುಖವಾಗಿ ಸಿಎಂ ಡಿ ಕೆ ಶಿವಕುಮಾರ್ ಇರ್ಬೋದು, ಜೊತೆಗೆ ಸಿದ್ದರಾಮಯ್ಯ ಅವರು ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ರು. ಆ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಮಾಡಿರ್ಬೋದು, ಅಂದ್ರೆ ಯಾರ ಪರವಾಗಿ ಇಲ್ಲಿ ಅವ್ರು ಮಾತನಾಡಿರ್ಬೋದು ಅಂತ? ರೋಶಿನಿ, ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಯಲ್ಲಿ ಮಾತನಾಡಿರ್ತಕ್ಕಂತಹ ಸಭೆಯಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯವರು, ಬಿಕೆ ಹರಿಪ್ರಸಾದ್ ಅವರು ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಹೆಸರುಗಳನ್ನ ಶಿಫಾರಸು ಕೂಡ ಮಾಡಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರ ಪಟ್ಟಿ, ಸಿದ್ದರಾಮಯ್ಯ ಅವರ ಪಟ್ಟಿ, ಮತ್ತೆ ಬಿಕೆ ಹರಿಪ್ರಸಾದ್ ಅವರು ಕೆಲವೊಂದಿಷ್ಟು ಹೆಸರುಗಳನ್ನು ಕೂಡ ಶಿಫಾರಸು ಮಾಡಿದ್ದಾರೆ ಅನ್ನುವಂಥದ್ದು. ಆ ಒಂದು ಹೆಸರುಗಳ ಕುರಿತಂತೆ ಕೂಡ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಅದರಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಸಚಿವ ಸ್ಥಾನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಲಾಬಿ ಮಾಡಿದ್ದಾರೆ ಅನ್ನುವುದು. ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಸಹಿತ ತಮ್ಮ ಈ ಹಿಂದೆ ಇರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಹಿರಿಯ ಸಚಿವರು ಮತ್ತೆ ಅವರ ಆಪ್ತರು ಯಾರಾಗಿದ್ರು ಅವರ ಪರವಾಗಿ ಕೂಡ ಬ್ಯಾಟಿಂಗ್ ಬೀಸಿದ್ದಾರೆ ಅನ್ನುವಂಥದ್ದು. ಅಲ್ಲಿ ಒಂದಿಷ್ಟು ಒಂದು ಪಟ್ಟಿ, ಒಂದು ಸುಮಾರು 15 ಸಚಿವರ ಪಟ್ಟಿ ಕೂಡ ಬಹಳ ಸುಗಮವಾಗಿ ಒಂದು ಆಯ್ಕೆ ಮಾಡಲಾಗಿದೆ ಅನ್ನುವಂಥದ್ದಿದೆ. ಆದ್ರೆ ಇನ್ನು ಉಳಿದಿರ್ತಕ್ಕಂಥ ಒಂದು 4-5 ಸ್ಥಾನಗಳೇನಿದಾವೆ ಅಲ್ಲಿ ಕೂಡ ಕೆಲವೊಂದಿಷ್ಟು ಈ ಒಂದು 3 ನಾಯಕರ ನಡುವೆಯೂ ಕೂಡ ಸಮ್ಮತಿ ಸೂಚಿಸಿಲ್ಲ ಅನ್ನುವಂಥದ್ದು. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಪ್ಪಿಗೆ ಆದ್ರೆ ಸಿದ್ದರಾಮಯ್ಯ ಅವ್ರಿಗೆ ಒಪ್ಪಿಗೆ ಆಗಿಲ್ಲ, ಇತ್ತ ಸಿದ್ದರಾಮಯ್ಯ ಅವ್ರಿಗೆ ಒಪ್ಪಿಗೆ ಆದ್ರೆ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಒಪ್ಪಿಗೆ ಆಗಿಲ್ಲ. ಹೀಗೆ ಹಲವು ರೀತಿಯ ಗೊಂದಲ ಸೃಷ್ಟಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಗೊಂದಲಕ್ಕೆ ಫೈನಲ್ ಆಗಿ ರಾಹುಲ್ ಗಾಂಧಿ ಅವರಿಗೆ ತೀರ್ಮಾನಕ್ಕೆ ಕೈ ಬಿಡೋಣ ಅನ್ನುವಂತಹ ಒಂದಿಷ್ಟು ಚರ್ಚೆಯನ್ನ ಕೆ.ಸಿ. ವೇಣುಗೋಪಾಲ್ ಅವರ ಸಭೆಯಲ್ಲೂ ಕೂಡ ಕೈಗೊಳ್ಳಲಾಗಿದೆ ಅನ್ನುವಂಥದ್ದು. ಹಾಗಾಗಿ ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ನಿರ್ಧಾರ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅದಕ್ಕೆ ಎಲ್ಲರೂ ಕೂಡ ಸಹಮತ ವ್ಯಕ್ತಪಡಿಸ್ತಾರೆ. ಅವಾಗ ಪಟ್ಟಿ ಫೈನಲ್ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಮಾಹಿತಿ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಇರತಕ್ಕಂಥದ್ದು. ರೋಶಿನಿ, ಥ್ಯಾಂಕ್ ಯು ಹುಗಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಹೀಗೆ ಸದ್ಯಕ್ಕೆ ಇರುವಂತಹ ಒಂದು ಕುತೂಹಲ ಈಗಾಗಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ ಇವತ್ತು. ಅದಾದ ನಂತರ ಇವತ್ತಾಗುವಂತಹ ಸಭೆಯಲ್ಲಿ ಅಂತಿಮವಾಗಿ ಪಟ್ಟಿ ಫೈನಲ್ ಆಗುತ್ತೆ, 2ನೇ ಪಟ್ಟಿ. ಅದಾದ ನಂತರ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಹೀಗೆ ಅಧಿವೇಶನ ಹಾಗೂ ಸುದ್ದಿಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಅವರು ಬ್ಯುಸಿ ಆಗಿದ್ರು. ಇದೇ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮೀಟಿಂಗ್ಗಳು ಪೋಸ್ಟ್ಪೋನ್ ಆಗ್ತಿತ್ತು.